ನಿಮಗದು ಸಿನಿಮಾ ಒಬ್ಬ ಕಲಾವಿದನಾಗಿ ಕೆಲಸ ಮಾಡೋದಕ್ಕೆ ಅದು ಯಾವ ಥರದಲ್ಲೂ ಇದಾಗಲಿಲ್ವಾ, ಸಮಸ್ಯೆ ಆಗಲಿಲ್ವಾ? ನೆವರ್. ಇಟ್ ಇಸ್ ಕಾಲ್ಡ್ ಅ ಲೇಜಿ ಐ ಅಂತ ಕರೀತಾರೆ ಸರ್. ಇನ್ ಟರ್ಮ್ಸ್ ಆಫ್ ನಿಮ್ಮ INTಯಲ್ಲಿ ಯು ಕಾಲ್ ಇಟ್ ಅಸ್ ಲೇಜಿ ಐ ಮೆಡಿಕಲ್ ಇನ್ ಟರ್ಮ್ಸಲ್ಲಿ. ಇನ್ ಮೆಡಿಕಲ್ ಟರ್ಮ್ಸಲ್ಲಿ. ಲೇಜಿ ಐ ಅಂದರೆ ಇಟ್ ಈಸ್ ವರ್ಕಿಂಗ್ ಆ್ಯಸ್ ಗುಡ್ ಆ್ಯಸ್ ಯುವರ್ ರೆಗ್ಯುಲರ್ ಐ. ಬಟ್ ಏನು ಅಂದರೆ ಈಗ ಮುಚ್ಚಿದಾಗ ಎವ್ರಿಥಿಂಗ್ ಈಸ್ ಬ್ಲರ್. ಇಮೇಜಸ್ ಆರ್ ದೇರ್, ಐ ಕ್ಯಾನ್ ಸಿ ಯು ಬಟ್ ಬ್ಲರ್. Yes, I can see him is blur. I can't, ಈಗ I know you're wearing something dark. I can't ಈಗ ಡಿಫ್ರೆನ್ಷಿಯೇಟ್ ಮಾಡ್ಬೇಕಂದ್ರೆ ನನ್ನ ಫೋಟೋ ಇದೆ ನೋಡಿ, ಅದು ಬ್ಲೂ ಶರ್ಟ್ ಅಂತ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಯಾಕಂದ್ರೆ ಅದಕ್ಕೆ ಲೈಟ್ ಬೀಳ್ತಾ ಇದೆ. ಓಕೆ, ನೀವು ಲೈಟ್ ಹಿಂದೆ ಇದ್ದೀರಾ, ನೀವು ಲೈಟ್ ಹಿಂದೆ ಇದ್ದೀರಾ, ಅದು ಗೊತ್ತಾಗಲ್ಲ, ನಂಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಇಷ್ಟೊತ್ತಂಗ ನಾನು ಇನ್ನೇ ನೋಡ್ತಾ ಇದ್ದೇನೆ, ನಾನು ಐ ಆಮ್ ನಾಟ್ ಏಬಲ್ ಟು ಡಿಫ್ರೆನ್ಷಿಯೇಟ್. ಈಗ ಅಲ್ಲಿ ಹಿಂದೆ ಒಂದು ವೈಟ್ ಶೂಸ್ ಇದೆ ನೋಡಿ ಸರ್, ಅದು ಕಾಣುತ್ತೆ, ಅದಕ್ಕೆ ಬ್ಲ್ಯಾಕ್ ಬಾರ್ಡರ್ ಇದೆ ಸರ್, ಕಾಣುತ್ತೆ ನೋಡಿ ಸರ್. ಇಲ್ಲಿ ಗ್ಲಾಸ್ ಇದೆಯಲ್ಲ ಸರ್, ಕಾಣುತ್ತೆ ಸರ್. ಬಟ್ ಅದು ಹೆಂಗೆ ಕಾಣುತ್ತೆ ಅಂದರೆ ಬ್ಲರಿಶ್ ಕಾಣುತ್ತೆ, ಔಟ್ ಆಫ್ ಫೋಕಸ್ ಸರ್. ಅದೇ ಸಲ್ಮಾನ್ ಖಾನ್ಗೂ ಇದೆ ಸರ್. ಇಟ್ಸ್ ಕಾಲ್ಡ್ ಲೇಜಿ ಐ. ಇಟ್ ವಿಲ್ ಓನ್ಲಿ ಟೇಕ್ ದ ಕಮಾಂಡ್ ಫ್ರಮ್ ದಿಸ್ ಐ. ಸೊ ಇದೇನು ಮಾಡ್ತಾ ಇರುತ್ತೆ, ಇದು ಅದೇ ಮಾಡ್ತಾ ಇರುತ್ತೆ. ನಾನು ಇದು ಎಲ್ಲಿ ಹೋಗುತ್ತೆ, ಅದು ಇದು ಅದೆಲ್ಲ ಹೋಗುತ್ತೆ. ಸೊ ನಿಮ್ಗೆ ಅದು ಡಿಫ್ರೆನ್ಸ್ ನಾನು ಹೇಳೋವರೆಗೂ ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ. ನೀವು ಇದಕ್ಕೆ ಎಷ್ಟೇ ಪವರ್ ಹಾಕಿದ್ರು ನಿಮ್ಗೆ ಅದು ಬರೋದಿಲ್ಲ ಸರ್. ಇಟ್ಸ್ ಫ್ರಮ್ ಯೋರ್ ಬರ್ತ್. ಬಟ್ ಹಿಂಗೆ ನೋಡುವಾಗ ನಿಮ್ಗೇನದು, ನನಗೇನು ಡಿಫ್ರೆನ್ಸ್ ಇಲ್ಲ. ನೀವು ಅಷ್ಟು ದೂರದಲ್ಲಿ ಏನೇ ಇಟ್ಟಿದ್ರು ಓದ್ತೀನಿ ಸರ್ ನಾನು. ಓಕೆ, ದಟ್ ಈಸ್ ನೆವರ್ ಅನ್ ಇಶ್ಯೂ. ಅಂಟಿಲ್ ಅದು ನನಗೆ ಗೊತ್ತಾಗಿದೆ ತುಂಬ ವೆರಿ ಲೇಟಾಗಿ. ಗೊತ್ತೇ ಇರಲಿಲ್ಲ, ತುಂಬ ಜನಕ್ಕೆ ಗೊತ್ತಿರಲ್ಲ ಸರ್. ಲೇಜಿ ಐ ಅದು ನಾನು ಹುಟ್ಟು ಒಂದು 4-4 ದಿವಸವರೆಗೂ ಬಿಟ್ಟಿರಲಿಲ್ಲ ಅಂತ ಕಣ್ಣ. ಅದೇ ಹರಳೆಣ್ಣೆ ಎಲ್ಲ ಹಾಕಿ ನಮ್ಮ ಅಜ್ಜಿ ಮೆತ್ತಗೆ ತೆಗೆದಿದ್ದು. ನಮ್ಮ ಅಮ್ಮ ಹೇಳೋದು ಏನೋ ಗ್ರಾನ ಟೈಮಲ್ಲಿ ಕಿಟಕಿ ತೆಗೆದುಬಿಟ್ಟಿದ್ದೆ, ನೋಡ್ಬಿಟ್ಟಿದ್ದೆ ಅಂತ ಏನೋ ಒಂದು ಹೇಳ್ತಾರೆ. ಬಟ್ ಬೈ ಬರ್ತ್ ದಿಸ್ ಇಸ್ ದೇರ್. ಆ್ಯಂಡ್ ಐ ಹ್ಯಾವ್ ಚೆಕ್ ವಿತ್ ಆಲ್ ನನ್ನ ಕ್ಲೋಸ್ ಫ್ರೆಂಡ್ ರಘು ಅಂತ, ಒನ್ ಆಫ್ ದ ಐ ಸ್ಪೆಷಲಿಸ್ಟ್. ಅವನೇ ಹೇಳ್ತಾನಲ್ಲ, ದರ್ ಇಸ್ ಏನು ಪವರ್, ಎಷ್ಟೇ ಮ್ಯಾಕ್ಸಿಮಮ್ ಪವರ್ ಹಾಕಿದ್ರು, ಪ್ಲಸ್ ಆರ್ ಮೈನಸ್ ಏನೇ ಹಾಕಿದ್ರು, ಅದಕ್ಕೆ ಏನು ದರ್ ಇಸ್ ನೋ ರೆಮಿಡಿ ಫಾರ್ ದಿಸ್. ಏನನ್ಸುತ್ತೆ, ನಿಮ್ಮ ತಂದೆಯವರ ಹಾಗೆ ಕೊನೆಗೂ ನಿಮ್ಮ ಜರ್ನಿ ಸಿನಿಮಾಗೆ ಬಂತು. ಬಣ್ಣದ ನಂಟು ಅದು ಯಾವಾಗಲೂ ಹಾಗೆ ಬ್ಲಡ್ ಬಂದ್ಬಿಡುತ್ತೆ. ಸೊ 24 ವರ್ಷ ನಿಮ್ಮ ಜರ್ನಿ ಮುಗಿಸಿದ್ರಿ. ಹೀಗೆ ಒಂದು ಸಲ ನಿಮ್ಮ ಜರ್ನಿ ನಿಂಗೆ ತಿರುಗಿ ನೋಡಿದಾಗ ಏನು ಕಾಣಿಸುತ್ತೆ? ಈ 24 ವರ್ಷಗಳಲ್ಲಿ ನೀವು ಒಬ್ಬ ಕಲಾವಿದರಾಗಿ ಇಲ್ಲಿ ನಿಂತು ನೋಡಿದಾಗ ಸೊ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ. ಏನಂದರೆ ಹೊಸ ಮುಖಗಳು ಕಾಣ್ತಾ ಇದೆ ಅಷ್ಟೇ, ಹೊಸ ಎಕ್ವಿಪ್ಮೆಂಟ್ಸ್ಗಳು ಕಾಣ್ತಾ ಇದೆ. ಅದು ಬಿಟ್ಟರೆ ಮೇಕಿಂಗಲ್ಲಿ ಅಂಥ ಏನು ಡಿಫ್ರೆನ್ಸ್ ಇನ್ನೂ ಕಲಿಯೋಕ್ಕೆ ತುಂಬ ಇದೆ. ಅಂದರೆ ಹೊಸ ಎಕ್ವಿಪ್ಮೆಂಟ್ಸು, ಹೊಸ ಇದನ್ನೆಲ್ಲ ಇಟ್ಕೊಂಡು ಇನ್ನೂ ಮಾಡೋಷ್ಟು ಇನ್ನೂ ಇದೆ. ಆದರೆ ಇನ್ನೂ ತುಂಬ ಕಮ್ಮಿ ಜನಕ್ಕೆ ಅದು ತಲೆಗೆ ಹೋಗಿದೆ. ಅದು ಬಿಟ್ಟರೆ ಹೊಸ ಮುಖಗಳಿದ್ದಾವೆ ಅಂದರೆ ಅಷ್ಟೇ. ಅದು ಇನ್ನು ಬಿಟ್ಟರೆ ನನಗೇನು ಅಂಥ ಏನು ಚೇಂಜಸ್ ಏನು ಕಾಣ್ತಾ ಇಲ್ಲ. ಆಮೇಲೆ ನೀವು ಅವಾಗಲೇ ಒಂದು ಲಕ್ಸುರಿ ಅಂತ ಏನೋ ಹೇಳಿದ್ರಲ್ಲ, ಲಕ್ಸುರಿ ಎಲ್ಲ ಇವಾಗ ಸಿ ಸರ್, ವೆರಿ ಸಿಂಪಲ್. ಯಾರು ಬೇಕಾದ್ರೂ ಏನು ಬೇಕಾದ್ರೂ ತೊಗೋಬೋದು. ಫಾರ್ ಎವ್ರಿಥಿಂಗ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಲೋನ್. ಹೌದು, ಈಗೆಲ್ಲ ಸಿಗುತ್ತೆ. ಮನೆಗೆ ಬಂದು ನಿಮ್ಗೆ ಫೋನ್ ಮಾಡೇ ಕೇಳ್ತಾರೆ, ಲೋನ್ ಬೇಕಾ ಸರ್, ಲೋನ್ ಬೇಕಾ ಸರ್ ಅಂತ. ಯಾರು ಬೇಕಾದ್ರೂ ಏನು ಗಾಡಿ ಬೇಕಾದ್ರೂ, ಏನು ಮನೆ ಬೇಕಾದ್ರೂ ತಗೋಬೋದು. ಬಟ್ EMI ಕಟ್ಟೋಕ್ಕಿದೆಯಾ? ಕೈಯಲ್ಲಿ 10 ಸಿನಿಮಾ ಇದೆಯಾ? 10 ಸಿನಿಮಾ ಇದ್ದು ಆ ಸಿನಿಮಾದಲ್ಲಿ ಇಷ್ಟು EMI ಕಟ್ಟೋಕ್ಕಾಗತ್ತಾ ಅಂತ ಯೋಚನೆ ಮಾಡಿಕೊಂಡು ಮಾಡಬೇಕಷ್ಟೆ. ಅದು ಬಿಟ್ಟರೆ ನಿಮ್ಗೆ ಕಂಟಿನ್ಯೂ ಶೂಟಿಂಗ್ ಇತ್ತು ಅಂದರೆ ನಿಮ್ಗೆ ಊಟ ತಿಂಡಿ ಕನ್ವೆನ್ಸಿಂದ ಹಿಡಿದು ಏನೂ ಇಲ್ಲ, ಎಲ್ಲ ನೋಡ್ಕೊತಾನೆ ಪ್ರೊಡ್ಯೂಸರ್. ಪಾಪ ಯಾರು ನಿಮ್ಗೆ ಎಲ್ಲಿಂದ ಊಟ ಬೇಕು ತಂದು ಕೊಡ್ತಾರೆ ಪ್ರೊಡ್ಯೂಸರು, ಯಾವ ಥರ ಬಟ್ಟೆ ಬೇಕು ಅದು ತಂದು ಕೊಡ್ತಾರೆ ಪ್ರೊಡ್ಯೂಸರು, ಏನೂ ಖರ್ಚಿಲ್ಲ. ಸೊ ಈ ಲಕ್ಸುರಿ ಅನ್ನೋದು ಬರೋದು ಯಾವಾಗ ಅಂದರೆ ವೆನ್ ದ ಪರ್ಸನ್, ಅಂದರೆ ಒಬ್ಬ ಕ್ಯಾರೆಕ್ಟ್ರು, ಒಂದು ಆ್ಯಕ್ಟ್ರು, ಒನ್ಸ್ ಈ ಬಿಕಮ್ಸ್ ಅನ್ ಆ್ಯಕ್ಟರ್, ರೆಕಗ್ನೈಸ್ಡ್, ಅವನದೇ ಆದಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಥವಾ ಅವನದೇ ಆದಂಥ ಒಂದು ಇದು ಮಾಡಿಕೊಂಡಾಗ ಆಗ ಅದೆಲ್ಲ ಸೌಲಭ್ಯಗಳು ಸಿಗುತ್ತೆ. ಇಲ್ಲ ಅಂದರೆ ಒಂದು ಚೇರು ಸಿಗಲ್ಲ ಸರ್. ವೆರಿ ಟ್ರೂ. ನನ್ನ ಕಾನ್ಸಂಟ್ರೇಷನ್ ಇರೋದು ಕತೆ, ಮೇನ್ ಇಂಪಾರ್ಟೆಂಟ್ ಕತೆ ಫಸ್ಟ್.
ಫಸ್ಟ್ ನನಗೆ ಕತೆ ಇಂಪಾರ್ಟೆಂಟ್. ಹ್ಞೂ ನಾನು ಆಮೇಲೆ ನೆಕ್ಸ್ಟು ಡೈರೆಕ್ಟ್ರದ್ದು ಪೊಟೆನ್ಷಿಯಲ್ ನೋಡ್ಕೊಂಡು, ಡೈರೆಕ್ಟ್ರು ಹೊಸಬ್ರಾಗಿರ್ಬೋದು ಕೆಲವರು, ಹಿಂದೆ ಮಾಡಿರೋರಾಗಿದ್ದರೆ ಮೊದಲೇ ಪರಿಚಯ ಇದ್ದು ಮೊದಲೇ ಕೆಲಸ ಮಾಡಿದ್ರು ನಾನೇನು ಟೆನ್ಷನ್ ತೊಗೊಳಲ್ಲ. ಕತೆ ಕೇಳ್ತೀನಿ, ಓಕೆ ಅಂತೀನಿ, ಡೇಟ್ಸ್ ಬ್ಯಾಲೆನ್ಸ್ ಆಗುತ್ತೆ, ಫೈನಾನ್ಸ್ ಗಿನಾನ್ಸ್ ಎಲ್ಲ ಅದೆಲ್ಲ ತಾನಾಗೆ ಆಗ್ಬಿಡುತ್ತೆ ಸರ್. ನಾವು ಮಾತಾಡೋದೇನು ಬೇಕಾಗಿಲ್ಲ, ನಮ್ದು ರೇಟೆಲ್ಲ ಅವ್ರಿಗೂ ಗೊತ್ತು, ನಮಗೂ ಗೊತ್ತು, ಎಲ್ಲ ಅವ್ರವ್ರೇ ಏನು ಅದಕ್ಕೇನು ತಲೆನೋವೇ ಇಲ್ಲ. ಈ ಕತೆ ಇದೆಲ್ಲ ಸರ್, ಈ ಕತೆಲೇ ಸರ್ ಬೇಜಾನ್ ಹೊಡೆದಾಟ ಆಗೋದು. ಏನಕ್ಕಂದರೆ ಕತೆ ಅವ್ರು ಹೇಳ್ತಿದ್ದಂಗೆ ನಮ್ಗೆ ಗೊತ್ತಾಗುತ್ತೆ, ಇದು ಆಗಲ್ಲ, ಇದು ಸಿನಿಮಾನೇ ಆಗಲ್ಲ ಇದು. ಈಗ ನೀವು ನನಗೆ ಆಕಾಶದಿಂದ ನೀವು ಆಡ್ತಾ ಇದ್ದೀರಾ ಅಂದ ತಕ್ಷಣ ನಾನು ಹೇಳ್ತೀನಿ, ದಿಸ್ ಇಸ್ ನಾಟ್ ಹ್ಯಾಪ್ನಿಂಗ್. ನೀನು ಸಿ ಜಿ ಮಾಡಿ ಏನಾರ ಮಾಡ್ಕೊ, ಹಿಂಗಾರ ಮಾಡ್ಕೊ, ಅದು ಆಗ್ತಾ ಇಲ್ಲ. ಇದು ರಿಯಾಲಿಟಿಲಿ ಸಾಧ್ಯನೇ ಇಲ್ಲ. ನೀವು ಏರ್ಪೋರ್ಟಿಂದ ಆಚೆ ಬರ್ತಾ ಇದ್ದೀರಾ, ಆಗಲ್ಲ ಸರ್, ಇದು ಆಗೋದಿಲ್ಲ. ನೀನು ಸಿ ಜಿ ಮಾಡು, ಏನೇ ಮಾಡು, ಆಗಲ್ಲ ನನಗೆ. ಅಂದರೆ ಸಣ್ಣ ಸಣ್ಣ ವಿಷಯ ಹೇಳ್ತಾ ಇದ್ದೀನಿ ಅಷ್ಟೇ, ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾರೆ. ಇನ್ ಡೆಪ್ತ್ ಹೋದಾಗ ಇಟ್ ಇಸ್ ಅ ಫ್ಯಾಂಟಸಿ, ಇಮ್ಯಾಜಿನೇಷನ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಒಬ್ಬ ನಿರ್ದೇಶಕನಿಗೆ ಇರ್ತದೆ. ಅದು ಸ್ವಲ್ಪ ಟ್ರೂತ್ಫುಲ್ ಆಗೂ ಇರಬೇಕು, ನಿಜಕ್ಕೂ ಸಂಬಂಧಪಟ್ಟಿರಬೇಕು, ಅಂದರೆ ನಿಜ ಥರನೂ ಇರಬೇಕು. ಫ್ಯಾಂಟಸಿ ನಾವೇನು ಇದು ಮಾಡ್ತಾ ಇಲ್ಲ, ಪೌರಾಣಿಕ ಸಿನಿಮಾ ಮಾಡ್ತಿಲ್ಲ. ಮೇಲಿಂದ ಚಾಮುಂಡೇಶ್ವರಿ ಬಂದ್ಬಿಟ್ಟು ಎಷ್ಟು ವಾರ ಬೇಕು ಹೇಳು ಮಗು ನಿನಗೆ ಅಂತ ಕೇಳಿದ ತಕ್ಷಣ ಅವ್ನು 3 ವಾರ ಕೇಳ್ತಾನೆ ಅಂತ ತಕ್ಷಣ ಈಗಿರೋ 3 ವಾರ ಸಿಗುತ್ತೆ, ಅವನು ಇದಾಗ್ಬಿಡ್ತಾನೆ. ಆ ಥರ ಸಿನಿಮಾ ನಾವು ಮಾಡ್ತಾ ಇಲ್ಲ ಇಲ್ಲಿ. ಕತೆಗೆ ಕರೆಕ್ಟಾಗಿ ಏನು ಬೇಕು, ಏನು ಕಂಟೆಂಟ್ ಇದೆ, ಅದನ್ನು ಪೂರೈಸೋಕ್ಕಾಗತ್ತಾ ಫಸ್ಟು, ಅದನ್ನು ಹೇಗೆ ನೆರೇಟ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಗೊತ್ತಾಗ್ಬಿಡುತ್ತೆ ಸರ್ ನಿಮ್ಗೆ ಆಗತ್ತಾ ಆಗಲ್ವ ಅಂತ. ಇಲ್ಲೇ ಹೊಡೆಯೋದು ನಮಗೆ ಮೇನ್ ಪಾಯಿಂಟ್, ಇಲ್ಲೇ ಹೊಡೆಯೋದು. ಎಲ್ಲ ಆ್ಯಕ್ಟ್ರುಗಳು ದುಡ್ಡುಗೋಸ್ಕರ ಮಾಡ್ಬೇಕಂದ್ರೆ 1000 ಸಿನಿಮಾ ಮಾಡ್ಬೋದು ಸರ್. ಕರೆಕ್ಟ್. ದುಡ್ಡಿಗೆ ಅಂತ ಕೂತ್ಕೊಂಡ್ಬಿಟ್ರೆ ಬಂದು ಸಿನಿಮಾನ ಒಪ್ಕೋಬೋದು. ಬ್ಯುಸಿಯಾಗಿ ಸುಮ್ಮನೆ ಏನಿಲ್ಲ, ಹೋಗೋದು, ಮೇಕಪ್ ಹಾಕ್ಕೊಳ್ಳೋದು, ಡೈಲಾಗ್ ತಾನೇ, 2 ನಿಮಿಷದ ಕತೆ. ಹೇಳ್ರಪ್ಪ ಅಂದರೆ ಹೇಳ್ತಾರೆ ಕಿವಿಲಿ, ಒಂದು ಸಲ ಕೇಳಿಸ್ಕೊಂಡಪ್ಪ ಅಂತ ಡೈಲಾಗ್ ಬರ್ತಾ ಇರ್ತೀವಿ. ಮುಗೀತಾ ಸರ್, ಪೇಮೆಂಟ್ ಬಂತ ಸರ್, ಆರಾಮಾಗಿರ್ಬೋದು. ಬಟ್ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಲ್ಲ ಸರ್. ನಾನು ನೆಮ್ಮದಿಯಾಗಿ ಮಲ್ಕೋಬೇಕು ಅಂದರೆ ನನಗೆ ಇಲ್ಲಿ ಸ್ಯಾಟಿಸ್ಫೈ ಆಗಬೇಕು. ಬಟ್ಟೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಹಾಕೋಬೇಕು, ನಮ್ಮ ಗೆಜೆಟ್ಸ್ಗಳು ನಮ್ಮ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಇರಬೇಕು. ಹಂಗಾರೆ ನಾವು ಮಾಡೋ ಕೆಲಸನೂ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕಲ್ವ. ನಾವು ಏನು ತಿಂತೀವಿ ಅದು ನಮ್ಮ ಇಚ್ಛೆಯಲ್ಲೇ ತಿಂತೀವಿ. ಹಂಗಾರೆ ನಾವು ಮಾಡೋ ಕೆಲಸನೂ ನಮ್ಮ ಇಚ್ಛೆಯಿಂದನೇ ಮಾಡ್ಬೇಕಲ್ಲ ಸರ್, ಮನಸಾರೆ ಮಾಡ್ಬೇಕು, ಪ್ರೀತಿಯಿಂದ ಮಾಡ್ಬೇಕು. ಅದೇ ನಮಗೆ ಎಲ್ಲೋ ಸುಮ್ಮನೆ ಕಾಂಪ್ರಮೈಸ್ ಆಗ್ತಾಯಿದ್ದೀನಿ ನಾನು. ಏನಕ್ಕೆ ಕಾಂಪ್ರಮೈಸ್ ಆಗ್ಬೇಕು ಸರ್? ಯು ಗಿವ್ ಮಿ ಎ ಸ್ಕ್ರಿಪ್ಟ್, ಐ ವಿಲ್ ಗಿವ್ ಯು ಡೇಟ್ ಟುಮಾರೋ ಅಂತೀನಿ. ಕತೆ ಹೇಳ್ತಾರೆ, ಬೈಸ್ಕೊಂಡು ಹೋಗ್ತಾರೆ ಅಷ್ಟೇ. ಆ್ಯಕ್ಚುಲಿ ಒಂದು ಬ್ಯೂಟಿಫುಲ್ ಕತೆ ಫೈನಲೈಸ್ ಮಾಡಿದ್ದೀನಿ. ಅದು ತಮಿಳ್ ಆ್ಯಕ್ಚುಲಿ. ಯಾಕೆಂದರೆ ಸುಮ್ಮನೆ ಈಗ ಹೇಳ್ಬಿಟ್ಟು ಸುಮ್ಮನೆ ಅದು ಬೇಡ. ಯಾಕಂದರೆ ಅದು ಮಗು ಈಗ ತಾನೇ ಕನ್ಸೀವ್ ಆಗಿದೆ ಅಂತ ಇನ್ಫಾರ್ಮೇಷನ್ ಗೊತ್ತು, ಅದು ಮಗು ಡೆಲಿವರಿ ಆಗುತ್ತೆ ಅಂತ. ಡೆಲಿವರಿ ಆಗೋರ್ಗೆ ಏನಕ್ಕೆ ಗಂಡು ಹೆಣ್ಣು ಅಂತ ಹೇಳ್ಬಿಡ್ಬೇಕು. Let's keep that curiosity and things. Okay. But I'm satisfied, unsatisfied ಅಂದಾಗ an actor will never be satisfied ಅಷ್ಟೇ. Very true. Will be never be satisfied. ಈ ಸಿನಿಮಾ ಇಟ್ಟಾಯಿತು, ಇದಕ್ಕಿಂತ ನೆಕ್ಸ್ಟ್ ಬೆಟ್ರು, ನೆಕ್ಸ್ಟ್ ಇನ್ನೇನು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಹೊರತು ಯು ವಿಲ್ ನಾಟ್ ಸೇ ಮುಗಿದಾಯ್ತು, ಐ ಆಮ್ ದ ಕಿಂಗ್ ಅಂತ ಹೇಳೋಕ್ಕಾಗಲ್ಲ ಸರ್. ವೆರಿ ಟ್ರೂ. ಯು ವಾಂಟ್ ಮೋರ್ ಆ್ಯಂಡ್ ಮೋರ್, ಮೋರ್ ಆ್ಯಂಡ್ ಮೋರ್. ನಮ್ಮ ಕಲಾವಿದರಿಗೆ ಹೊಟ್ಟೆ ಹಸಿವು ಕಮ್ಮಿ ಆಗೋದೇ ಇಲ್ಲ, ಕಲೆ ವಿಷಯದಲ್ಲಿ ಮಾತ್ರ. ಬೇರೆ ಎಲ್ಲ ವಿಷಯದಲ್ಲೂ ತುಂಬಿಡುತ್ತೆ. 10 ರೂಪಾಯಿ ಕಮ್ಮಿ ಕೊಟ್ಟರು ಕತೆ ಇಷ್ಟ ಆಗೋಯ್ತಾ, ಫ್ರೀಯಾಗೂ ಮಾಡ್ಬಿಡ್ತೀವಿ. ಯಾಕಂದರೆ ಮತ್ತೆ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಪ್ರಭುತ್ವ ಅಂತ ಒಂದು ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಅಂಬಿ ನಿಂಗೆ ವಯಸ್ಸಾಯ್ತು ಅಂತ ಒಂದು ಸಿನಿಮಾಕ್ಕೆ ಒಂದೇ ಒಂದು ದಿವಸ ಮಾಡಿಕೊಡಿ ಅಂತ ಕೇಳಿದ್ರು. ನಾನು ಅಂಬರೀಷ್ ಜೊತೆಲಿ ಮಾಡೇ ಇರಲಿಲ್ಲ. ಇಲ್ಲಿ ಎಲ್ಲ ಇದ್ದಾರೆ ಆ್ಯಕ್ಟರ್ಸ್ಗಳು, ನಾಜರಿಂದ ಹಿಡಿದು ಎಲ್ಲ ಆ್ಯಕ್ಟರ್ಗಳಿದ್ದಾರೆ. ಒಂದು 30-40 ಜನ ಆ್ಯಕ್ಟರ್ಗಳಿದ್ದಾರೆ. ಮೈಸೂರು ಟಿ ನರಸೀಪುರ ಶೂಟಿಂಗ್ ಮಾಡ್ತಾ ಇದ್ದೀವಿ. ಪ್ರಭುತ್ವದ್ದು. ಪ್ರಭುತ್ವದ್ದು ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಇವನು ಡೈರೆಕ್ಟ್ರನ್ನ ಕೇಳಿದೀನಿ, ಅಪ್ಪ ಇಲ್ಲ ಸರ್, ಇಷ್ಟು ಜನ ಇಟ್ಕೊಂಡು ನೀವು ಹೆಂಗೆ ಸರ್ ನೀವು ಅಲ್ಲಿಗೆ ಹೋಗ್ಬಿಡ್ತೀರಾ, ಹೆಂಗೆ ನಾವು ಏನು ಮಾಡೋದು ಸರ್? ನಮ್ಮ ಪ್ರೊಡ್ಯೂಸರ್ನ ಕೇಳಿದೆ, ಸರ್ ಇಂಥ ಅವಕಾಶ ಸಿಗುತ್ತಾ ಸರ್?
ದಯವಿಟ್ಟು ಹೋಗಿ ಮಾಡಿ ಸರ್ ಅಂದರು. ಐ ಆಮ್ ಸೋ ಹ್ಯಾಪಿ. ಐ ಡಿಡ್ ಮೂವಿ ವಿತ್ ಹಿಮ್, ಅಂಬರೀಷ್ ದ ಲಾಸ್ಟ್ ಮೂವಿ. ಕರೆಕ್ಟ್ ನೋಡಿ ಅಲ್ವಾ. ಅದೇ ಹೇಳೋದು. ಅದೇ ಈಗ ಅಂಬರೀಷ್ ಲಾಸ್ಟ್ ಸಿನಿಮಾ ಯಾವುದು ಅಂದರೆ ಅಂಬಿ ನಿನ್ಗೆ ವಯಸ್ಸಾಯ್ತಾನ, ಅದರಲ್ಲಿ ಯಾರಿದ್ರು ನಾನಿದ್ರು. ಮೆಮೊರಿ ಯಾವಾಗಲೂ ಚೆರಿಷ್ ಮಾಡ್ಬೋದು. ಎಕ್ಸಾಕ್ಟ್ಲಿ. ಸೊ ಕೆಲವು ಅನ್ಎಕ್ಸ್ಪೆಕ್ಟೆಡ್ಲಿ ಆಗ್ಬಿಡುತ್ತೆ. ಅದಕ್ಕೆ ಕಲಾವಿದನ ಲೈಫ್ ಇದಲ್ಲ ಸರ್, ಇಟ್ಸ್ ನಾಟ್ ಪ್ರೆಡಿಕ್ಟಬಲ್ ಆ್ಯಕ್ಚುಲಿ. ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ನೀವು. ಹಿಂಗೇ ಹೋಗುತ್ತೆ ಈ ಗ್ರಾಫ್ ಅಂತ ಹೇಳ್ತಾ ಹೋದ್ರೆ ಮುಟ್ಟಾಳಂತ ಬೀಳಲೇಬೇಕು, ಎದೊಳ್ಳೇಬೇಕು. ಹಿಂಗೇ ಹೋಗ್ತದೆ ಗ್ರಾಫು. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ. ಮನೆಗೆ ಬಂದು ಇಷ್ಟು ದೂರ ನನಗೋಸ್ಕರ ಮೈಸೂರಿಗೆ ಬಂದು ನಿಮ್ಮ ಸಮಯನ ನನಗೋಸ್ಕರ ಸ್ಪೆಂಡ್ ಮಾಡಿ, ನನ್ನ ನಂದು ಒಂದು ರೀಕಾಲಿಂಗ್ ಮೈ ಹೋಲ್ ಥಿಂಗ್ ಆಫ್ ಮೈ ಲೈಫ್ ಟಿಲ್ ಟುಡೇ, ಇವತ್ತಿನವರೆಗೂ ನಾನು ಐ ರೀಕಾಲ್ಡ್ ಆಲ್ಮೋಸ್ಟ್ ಎವ್ರಿಥಿಂಗ್. ಇಟ್ ವಾಸ್ ವಂಡರ್ಫುಲ್. ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ಹೆಚ್ಚಾಗಿ ಚಾನಲ್ನ ಫಾಲೋ ಮಾಡಿ, ಕರೆಕ್ಟಾಗಿರೋ ಒರಿಜಿನಲ್ ಆಗಿರೋ ನ್ಯೂಸ್ ಅಂದರೆ ಇದರಲ್ಲೇ ಸಿಗೋದು ನಿಮಗೆ.